ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ಉವಜ್ಜಯಾಣಂ ನಮೋ ಲೋಯೇ ಸೌವಸಾಹೋಣಂ. ಕಥಾಶ್ರವಣ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಜೈ ಜಿನೇಂದ್ರ. ಮಹಾಪುರಾಣದ ವೈರಾಗ್ಯ ಉದಯದ ಕಥೆಗಳು ಇಲ್ಲಿ ತನಕ ತಾವೆಲ್ಲರೂ ಕೇಳಿದ್ದೀರಿ. ಈಗ ಇದು ಕೊನೆಯದಾದಂಥ ಉಪಸಂಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಹಾಪುರಾಣದ ವೈರಾಗ್ಯ ಉದಯದ ಕಥೆಗಳು ಈ 8 ಕಥೆಯ ಕೆಲವು ಒಂದು ಮುಖ್ಯ ಅಂಶಗಳನ್ನು ಹೇಳಲು ಇಚ್ಛುಕನಾಗಿದ್ದೇನೆ. ಇದರಲ್ಲಿ ಬರುವ ಕಥೆಗಳು ಒಟ್ಟು 8 ಇದೆ. 1ನೆಯ ಕಥೆಯ ಹೆಸರು ಕ್ಷಣಿಕ ಬದುಕು. 2ನೆಯ ಕಥೆಯ ಹೆಸರು ಕರಗಿತು ರಾಗ ಮೆರೆದಿತು ವಿರಾಗ. 3ನೆಯ ಕಥೆಯ ಹೆಸರು ಬಾಳಿಗೆ ಬೇಕು ವ್ರತಗಳು. 4ನೆಯ ಕಥೆಯ ಹೆಸರು ಜಿನೇಂದ್ರ ಪಾದ ಒಂದೇ ಶರಣು. 5ನೆಯ ಕಥೆಯ ಹೆಸರು ಕದಲಿದ ಮನ ತಿಳಿಯಾಯಿತು. 6ನೆಯ ಕಥೆಯ ಹೆಸರು ಹರಿಯಿತು ಮೋಹ ಸಂಕಲೆ. 7ನೆಯ ಕಥೆಯ ಹೆಸರು ಸಹನೆ ಇರಲಿ ಅಸಹ್ಯ ಬೇಡ. 8ನೆಯ ಕಥೆಯ ಹೆಸರು ನಿತ್ಯ ಅನಿತ್ಯ ಸುಖ. 1ನೆಯ ಕಥೆ ಕ್ಷಣಿಕ ಬದುಕು. ಇದರಲ್ಲಿ ನಾವು ತಿಳಿಯಬೇಕಾದದ್ದು, ಬಾಹ್ಯದಲ್ಲಿ ಮನೋಹರವಾದ ತನ್ನ ಶರೀರ ಚೆನ್ನಾಗಿ ಕಂಡರೂ ಶರೀರದ ಒಳಗೆ ತುಂಬಿರುವ ರಕ್ತ, ಮಾಂಸ, ಎಲುಬು, ಕಫ, ಪಿತ್ತ, ಮಲ, ಮೂತ್ರ ತುಂಬಿ ಇದ್ದರೂ ಇದರ ಪರಿಜ್ಞಾನವೇ ಇಲ್ಲದೆ ಈ ಶರೀರದಲ್ಲಿ ಚರ್ಮವನ್ನು ನೋಡಿ ಎಷ್ಟು ಸುಂದರವಾಗಿ ಇದ್ದೇವೆ ಎಂದು ಅಭಿಮಾನ ಪಡುತ್ತೇವೆ. ಅಲಂಕಾರಿಕ ವಸ್ತುಗಳನ್ನು ಹಾಗೂ ರಸಭರಿತವಾದ ಭಕ್ಷ್ಯಗಳನ್ನು ಕೊಟ್ಟು ಈ ಶರೀರವನ್ನು ಅಜ್ಞಾನದಿಂದ ಪೂಜಿಸುತ್ತೇವೆ. ಹಾಗೆಯೇ ಬಾಹ್ಯದಲ್ಲಿ ಭೂಮಿ, ಮನೆ, ಮಡದಿ, ಮಕ್ಕಳು, ಸಂಪತ್ತು, ಭೋಗೋಪಭೋಗಗಳ ಸುಖಗಳು ಕ್ಷಣಿಕ ಮತ್ತು ನಾಶಶೀಲವಾಗಿದೆ. ಇಂದ್ರಿಯಗಳ ಸುಖದ ಇಚ್ಛೆಯಿಂದ ಪರವಸ್ತುಗಳ ಹಿಂದೆ ಓಡುತ್ತಾ ಇರುತ್ತೇವೆ. ಆದರೆ ಇದು ಕ್ಷಣಿಕವಾಗಿದೆ ಎಂದು ನಾವು ಎಂದೂ ಚಿಂತನೆ ಮಾಡುವುದಿಲ್ಲ. ಈ ಕಥೆಯನ್ನು ಓದಿದಾಗ ನಾವು ಕೂಡಿ ಹಾಕುವ ಸಂಪತ್ತುಗಳು ಈ ಭವಕ್ಕೆ ಸೀಮಿತವಾಗಿದೆ. ಮುಂದಿನ ಭವಕ್ಕೆ ಪಾಪ ಮತ್ತು ಪುಣ್ಯ ಮಾತ್ರ ಈ ಆತ್ಮನ ಜೊತೆಗೆ ಬರುವಂಥದ್ದು ಎಂದು ಕ್ಷಣಿಕ ಬದುಕುವಿನ ಚಿಂತನೆಯಾಗುತ್ತದೆ. 2ನೆಯ ಕಥೆಯ ಹೆಸರು ಕರಗಿತು ರಾಗ ಮೆರೆದಿತು ವಿರಾಗ.
ಸಂಸಾರದಲ್ಲಿ ಅತಿಯಾದ ಸಂಪತ್ತಿನ ಮೋಹ, ಮಡದಿ ಮಕ್ಕಳ ರಾಗದಲ್ಲಿ ಸಿಲುಕಿಕೊಂಡಿರುವ ಜೀವಿಗಳು ಅದನ್ನು ಕಳೆದುಕೊಂಡಾಗ ಹುಚ್ಚನಂತೆ ವರ್ತಿಸಿ ದುಃಖಿಯಾಗುತ್ತಾನೆ. ಕೆಲವೊಮ್ಮೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾನೆ. ಇಂತಹ ಆರ್ತಧ್ಯಾನ, ರೌದ್ರ ಧ್ಯಾನದಿಂದ ಆತ್ಮನಿಗೆ ಮತ್ತಷ್ಟು ಕರ್ಮಗಳ ಬಂಧನದಲ್ಲಿ ಬಂಧಿಸಿ ಬಿಡುತ್ತದೆ. ಹಾಗೂ ಕುಶೀಲ ಕುಟಿಲತೆ ತುಂಬಿದ ಮನುಷ್ಯನು ಸಂದರ್ಭಕ್ಕೆ ತಕ್ಕ ರಂಗುರಂಗಿನ ಮಾತುಗಳನ್ನು ಮಾತನಾಡುತ್ತಾನೆ. ಇಂತಹ ವ್ಯಕ್ತಿಯಲ್ಲಿ ವ್ಯವಹಾರವನ್ನು ಮಾಡಬಾರದು ಎಂದು ಕರಗಿತು ರಾಗ, ಮೆರೆದಿತು ವಿರಾಗ ಈ ಕಥೆಯಲ್ಲಿ ತಿಳಿದು ಬರುತ್ತದೆ. ಇನ್ನು ಮೂರನೆಯ ಕಥೆಯ ಹೆಸರು ಬಾಳಿಗೆ ಬೇಕು ವ್ರತಗಳು. ಹಿಂಸೆ, ಅಸತ್ಯ, ಅಚೌರ್ಯ, ಅಬ್ರಹ್ಮಚರ್ಯ, ಪರಿಗ್ರಹ ಈ ಪಂಚ ಪಾಪದಲ್ಲಿ ನಿರತನಾದವನು ಲೋಕದಲ್ಲಿ ನಿಯಮದಿಂದ ದಂಡನೆಗೆ ಒಳಗಾಗುತ್ತಾನೆ. ನೀಚ ಕುಲದಲ್ಲಿ ಹುಟ್ಟಿದರೂ ಪೂರ್ವದ ಪುಣ್ಯದ ಉದಯ ಬಂದಾಗ ವೀತರಾಗ ಗುರುವಿನ ವಾಣಿಯ ಪ್ರಭಾವದಿಂದ ಹಿಂಸೆ, ವ್ಯಸನ, ಪಂಚ ಪಾಪಗಳನ್ನು ತ್ಯಾಗ ಮಾಡಿಕೊಂಡು ಸಂಯಮ ಧಾರಣೆ ಮಾಡಿಕೊಂಡು ಉತ್ತಮವಾದ ಕುಲದಲ್ಲಿ ಹುಟ್ಟಿ ಚಕ್ರವರ್ತಿ, ನಾರಾಯಣ, ಪ್ರತಿನಾರಾಯಣ, ಬಲಭದ್ರ, ರಾಜ ಇತ್ಯಾದಿ ಉತ್ತಮವಾದ ಪದವಿಗಳಿಗೆ ವ್ರತ ಸಂಯಮಗಳೇ ಮುಖ್ಯ ಎಂದು ತಿಳಿದು ಬರುತ್ತದೆ. ಹಾಗೂ ಜನನ ಮರಣ ನಾಶ ಮಾಡಲು ವ್ರತಗಳೇ ಮುಖ್ಯ ಎಂದು ಬಾಳಿಗೆ ಬೇಕು ವ್ರತಗಳು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ಇನ್ನು ನಾಲ್ಕನೆಯ ಕಥೆಯ ಹೆಸರು ಜಿನೇಂದ್ರ ಪಾದವೊಂದೇ ಶರಣು. ಒಂದು ವಸ್ತುವನ್ನು ನಾವು ಪಡೆಯಬೇಕೆಂದರೆ ಇನ್ನೊಂದು ವಸ್ತುವನ್ನು ತ್ಯಾಗ ಮಾಡಬೇಕಾಗುತ್ತದೆ. ಆದರೆ ಅದು ಅತಿಯಾದ ಮೋಹದಿಂದ ಇರಬಾರದು. ವಯಸ್ಸಿಗೆ ಬಂದಿರುವ ಯುವಕರು, ಯುವತಿಯರು ಪ್ರೀತಿಯ ಇಚ್ಛೆಯಿಂದ ಸಿಲುಕಿದ್ದರೆ ತನ್ನ ಮನೆಯಲ್ಲಿ ಇರುವ ತಂದೆ, ತಾಯಿ, ಬಂಧು ಬಳಗರನ್ನೇ ತ್ಯಾಗ ಮಾಡಿ ಪರ ಪುರುಷನ ರಾಗದಿಂದ ಯಾರಿಗೂ ಹೇಳದೆ ಮನೆಯನ್ನೇ ತ್ಯಾಗ ಮಾಡಿಬಿಡುತ್ತಾಳೆ. ಯಾವಾಗ ಸತ್ಯ ಅರಿವು ಮೂಡಿ ಬರುತ್ತದೆ ಆವಾಗ ಅದು ಕೂಡ ದುಃಖಕ್ಕೆ ಕಾರಣವಾಗುತ್ತದೆ. ಇದನ್ನು ಜಿನೇಂದ್ರ ಪಾದವೊಂದೇ ಶರಣು ಎಂಬ ಕಥೆಯಲ್ಲಿ ಸರಳವಾಗಿ ತಿಳಿಸಿದ್ದಾರೆ. ಇನ್ನು ಐದನೆಯ ಕಥೆಯ ಹೆಸರು ಕದಡಿದ ಮನ ತಿಳಿಯಾಯಿತು. ನಾಲ್ಕು ಗತಿಯಲ್ಲಿ ಮಾನವ ಜನ್ಮವೇ ಶ್ರೇಷ್ಠವಾಗಿದೆ. ಮಾನವನಾಗಿ ಜನ್ಮ ಪಡೆದ ಮೇಲೆ ಜೈನ ಧರ್ಮದಲ್ಲಿ ಹುಟ್ಟುವುದು ಅತಿ ಶ್ರೇಷ್ಠವಾಗಿದೆ. ಈ ಶ್ರೇಷ್ಠವಾದ ಜೈನ ಧರ್ಮದಲ್ಲಿ ಕುಲದ ಆಚರಣೆ, ನಿಯಮ, ವ್ಯಸನಗಳ ತ್ಯಾಗ, ಅನುವ್ರತ, ಸಂಯಮ ಧಾರಣೆ ಮಾಡುವುದು ಮತ್ತೂ ಶ್ರೇಷ್ಠವಾಗಿದೆ. ಇದರಲ್ಲಿ ಮಹಾವ್ರತ ಧಾರಣೆ ಮಾಡುವುದು ಅತಿ
ದುರ್ಬಲವಾಗಿದೆ. ಪುಣ್ಯದ ಉದಯದಿಂದ ಪ್ರಾಪ್ತಿಯಾದ ಸಂಯಮವನ್ನು ನಿರ್ದೋಷವಾಗಿ ಪಾಲನೆ ಮಾಡದೆ ಇದ್ದರೆ ಉತ್ತಮವಾದ ರತ್ನವನ್ನು ಸಮುದ್ರದಲ್ಲಿ ಎಸೆದ ಹಾಗೆ ಎಂದು ಕದಡಿದ ಮನ ತಿಳಿಯಾಯಿತು ಎಂಬ ಕಥೆಯಿಂದ ತಿಳಿದು ಬರುತ್ತದೆ. ಇನ್ನು 6ನೆಯ ಕಥೆಯ ಹೆಸರು ಹರಿಯಿತು ಮೋಹ ಸಂಕಲೆ. ಅತಿ ಮೋಹದಿಂದ ಧನ ಸಂಪತ್ತು ಭೋಗೋಪ ವಸ್ತುಗಳನ್ನು ಸಂಗ್ರಹಣೆ ಮಾಡುವುದು ಪರಿಗ್ರಹವಾಗಿದೆ. ಗಳಿಸಿದ ಸಂಪತ್ತು ನ್ಯಾಯ ನೀತಿ ಧರ್ಮ ಮಾರ್ಗದಲ್ಲಿ ಇರಬೇಕು. ತನ್ನ ಜೀವನವನ್ನು ನಡೆಸಲು ಎಷ್ಟು ಬೇಕು ಅಷ್ಟು ಸಂಗ್ರಹ ಮಾಡಿಕೊಂಡು ಉಳಿದ ಸಂಪತ್ತನ್ನು ದಾನ ಮಾಡಬೇಕು. ಇಲ್ಲದಿದ್ದರೆ ಮರಣ ಸಮೀಪ ಆದರೂ ದುರಭ್ಯಾಸ, ಹಣ, ಬಂಗಾರ, ರತ್ನಗಳ ಸಂಪತ್ತಿನ ಮೋಹಕ್ಕೆ ಬಲಿಯಾಗಿ ಮರುಜನ್ಮದಲ್ಲಿ ಅದೇ ಹಣದ ಮೇಲೆ ಸರ್ಪನಾಗಿ ಕುಳಿತುಕೊಳ್ಳುತ್ತಾರೆ. ಮರಣ ಆದರೂ ಸಂಗ್ರಹ ಮಾಡಿದ ಸಂಪತ್ತಿನ ಮೋಹವು ಬಿಟ್ಟು ಹೋಗುವುದಿಲ್ಲ. ಆದ್ದರಿಂದ ಪರಿಗ್ರಹದ ಮಿತಿ ಇಲ್ಲದೆ ಇದ್ದರೆ ನೀಚಗತಿಯಲ್ಲಿ ತಿರುಗಬೇಕಾಗುತ್ತದೆ ಎಂದು ಹರಿಯಿತು ಮೋಹ ಸಂಕಲೆ ಕಥೆಯಿಂದ ತಿಳಿದು ಬರುತ್ತದೆ. ಇನ್ನು 7ನೆಯ ಕಥೆಯ ಹೆಸರು ಸಹನೆ ಇರಲಿ ಅಸಹ್ಯ ಬೇಡ. ಉತ್ತಮ ಕುಲದಲ್ಲಿ ಹುಟ್ಟಿದರೂ ಅಶುಭ ಕರ್ಮದ ಉದಯದಿಂದ ಭೋಗೋಪಭೋಗಗಳು ಅರಕ್ಷಣದಲ್ಲಿ ಮಾಯವಾಗುತ್ತದೆ. ನಾಮಕರ್ಮದ ಉದಯದಿಂದ ಅಂಗವಿಕಲ, ಭೀಕರ ರೋಗ ಅಥವಾ ದುಃಖದಿಂದ ಕೂಡಿದ ಜೀವಿಯನ್ನು ನೋಡಿದಾಗ ಅಪಹಾಸ್ಯ ಮಾಡದೆ ಅವರ ಸೇವೆಯನ್ನು ಮಾಡಿ ಆ ಜೀವಿಯನ್ನು ದುಃಖದಿಂದ ಶಾಂತ ಪರಿಣಾಮವಾಗುವಂತೆ ಮಾಡಬೇಕು. ಇದಕ್ಕೆ ಅವರ ಹಿಂದಿನ ಅಶುಭ ಕರ್ಮಗಳೇ ಕಾರಣವಾಗಿರುತ್ತದೆ ಎಂದು ಸಹನೆ ಇರಲಿ ಅಸಹ್ಯ ಬೇಡ ಎಂಬ ಕಥೆಯಿಂದ ತಿಳಿದು ಬರುತ್ತದೆ. ಇನ್ನು ಕೊನೆಯದಾದ 8ನೆಯ ಕಥೆಯ ಹೆಸರು ನಿತ್ಯ ಅನಿತ್ಯ ಸುಖ. ಅರ್ಥ ಮತ್ತು ಕಾಮವು ಲೌಕಿಕದ ಸಾಧನವಾದರೆ ಧರ್ಮ ಮತ್ತು ಮೋಕ್ಷ ಪಾರಮಾರ್ಥಿಕ ಸಾಧನವಾಗಿದೆ. ಧರ್ಮದ ದಾರಿಯಲ್ಲಿ ನಡೆದು ಅರ್ಥವನ್ನು ಗಳಿಸಿ ಕಾಮ ಅಂದರೆ ಇಚ್ಛೆಯನ್ನು ಪುರುಷಾರ್ಥದಿಂದ ಪಡೆದುಕೊಂಡು ನಂತರ ಅದು ಕ್ಷಣಿಕ ಎಂದು ತಿಳಿದುಕೊಂಡು ಮೋಕ್ಷ ಮಾರ್ಗದಲ್ಲಿ ನಿರತನಾಗುವುದೇ ಆತ್ಮ ಸಾಧನೆಯಾಗಿದೆ. ಇದರಿಂದ ಸಮಾಜ, ದೇಶ, ರಾಷ್ಟ್ರಕ್ಕೆ ಹಿತವಾಗುತ್ತದೆ. ಸಂಸಾರದಲ್ಲಿ ಸಂಸಾರಿಯಾದವನು ಇಂದ್ರಿಯಗಳ ಸುಖವಿಲ್ಲದೆ ಇರಲಾರ. ಅದು ಧರ್ಮದ ಚೌಕಟ್ಟಿನಲ್ಲಿ ಇರಬೇಕೇ ಹೊರತು ಅತಿಯಾದ ಇಂದ್ರಿಯದ ಇಚ್ಛುಕನಾಗಿ ಇರಬಾರದು. ಇದು ದುಃಖಕ್ಕೆ ಕಾರಣವಾಗಿದೆ ಎಂದು ನಿತ್ಯ ಅನಿತ್ಯ ಸುಖ ಎಂಬ ಕಥೆಯಿಂದ
ತಿಳಿದು ಬರುತ್ತದೆ. ಈ 8 ಕಥೆಗಳು ಸ್ವಾಧ್ಯಾಯ ಮಾಡಿದಾಗ ಸಂಸಾರದ ವೈರಾಗ್ಯ ಮೂಡಿಬರುತ್ತದೆ, ಅದು ಸಂಶಯವಿಲ್ಲ. ಇದರ ಮುಖ್ಯ ಉದ್ದೇಶವನ್ನು ತಿಳಿದರೆ ಅಶುಭ ಕರ್ಮದಿಂದ ನಿವೃತ್ತಿ, ಶುಭ ಕರ್ಮ ಮತ್ತು ಶುದ್ಧತೆಯ ಕಡೆಗೆ ಪ್ರವೃತ್ತಿಯನ್ನು ಮಾಡಲು ಪ್ರೇರಣೆಯನ್ನು ನೀಡುವಂಥ ಕಥೆಗಳು ಆಗಿದೆ. ತನ್ನ ಶಕ್ತಿಯ ಅನುಸಾರವಾಗಿ ಸಂಯಮವನ್ನು ಧಾರಣೆ ಮಾಡಲು ಪ್ರೇರಣೆ ಆಗಲಿ ಎಂಬ ಆಶಾಭಾವನೆ ಮಾಡುತ್ತಾ ಇದನ್ನು ಬರೆದ ಲೇಖಕರು ಜಿ.ಎಸ್. ವಸಂತಮಾಲ ಅವರಿಗೆ ಅಭಿನಂದನೆಗಳು ಹಾಗೂ ಶುಭಾಶಯಗಳು ಸಲ್ಲಿಸುತ್ತಾ, ಇಂತಹ ಪ್ರಥಮಾನುಯೋಗದ ಕಥೆಗಳು ಮತ್ತಷ್ಟು ಸ್ವಾಧ್ಯಾಯ ಮಾಡುವ ಅವಕಾಶ ಸಿಗಲಿ ಎಂದು ಎಲ್ಲರಿಗೂ ಜೈ ಜಿನೇಂದ್ರ. ಹಾಗೂ ಮುಂದಿನ ಕಥೆಯ ಹೆಸರು ಧನ್ಯಕುಮಾರ ಚರಿತ್ರೆ. ತಾವೆಲ್ಲರೂ ಆಲಿಸಿ ಜಿನವಾಣಿಯ ಸೇವೆಯನ್ನು ಮಾಡುತ್ತಾ ಅಹಿಂಸೆಯ ಪ್ರಭಾವನೆಯಾಗಲಿ ಎಂಬ ಭಾವನೆ ಮಾಡುತ್ತಾ, ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ.